ಮತ್ತೊಂದು ಕಡೆ ಜೆಡಿಎಸ್ನ ಕಥೆ ನೋಡುವುದಾದ್ರೆ ತವರಿನಿಂದಾನೇ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ದಳಪತಿಗಳು. ಇವತ್ತು ಹಾಸನದ ಖಾಸಗಿ ರೆಸಾರ್ಟ್ನಲ್ಲಿ ಜೆಡಿಎಸ್ ಸಭೆ ಕರೆದಿರೋದು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯ ಶಾಸಕರ ಜೊತೆ ಸಭೆ ಕರೆದಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ. ಹಾಸನದಲ್ಲಿರುವಂತಹ ರೆಸಾರ್ಟ್ನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಭೆಯಲ್ಲಿರ್ತಾರೆ. ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯ ಶಾಸಕರನ್ನ ಈ ಸಭೆಗೆ ಕರೆಯಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಈ ಮೀಟಿಂಗ್ ಶುರುವಾಗುತ್ತೆ. ಈಗಾಗಲೇ ನೆಲ ಕಚ್ಚಿರುವಂತಹ ಜೆಡಿಎಸ್ ಅನ್ನ ಮತ್ತಷ್ಟು ಬಲಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ಶುರುವಾಗುತ್ತೆ. ಪಕ್ಷ ಸಂಘಟನೆ, ಸದಸ್ಯತ್ವ ಅಭಿಯಾನ ಸೇರಿದಂತೆ ಹಲವು ವಿಚಾರದ ಬಗ್ಗೆ ಚರ್ಚೆಗಳಾಗ್ತವೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ಸೇರ್ಕೊಂಡಿದ್ರು. ಮೊನ್ನೆಷ್ಟೇ ಒಂದು ಮೀಟಿಂಗ್ ಆಯಿತು. ಆಗ ಅವ್ರು ಹೇಳ್ತಾ ಇದ್ರು, ರಾಜ್ಯ ಪ್ರವಾಸ ಮಾಡೋದ್ರ ಮೂಲಕ ನಾನೇ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ. ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಕೇಂದ್ರ ಸಚಿವರು ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಅಂತ. ಬಟ್ ಈಗ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಾಸನ, ಶಿವಮೊಗ್ಗ ಇಲ್ಲೆಲ್ಲ ಜಿಲ್ಲೆಯ ಶಾಸಕರೇನಿದ್ದಾರೆ, ಚಿಕ್ಕಮಗಳೂರು, ಈ ಶಾಸಕರನ್ನ ಒಗ್ಗೂಡಿಸಿಕೊಂಡು ಒಂದು ಮೀಟಿಂಗ್ ಕರೆದಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಇರಬಹುದು, ಬಟ್ ಅಷ್ಟೊಂದು ಬಲ ಇರಬಲ್ಲ. ಹಾಗಾಗಿ ಆ ಕಾರಣಕ್ಕೆ ಪಕ್ಷ ಸಂಘಟನೆಯ ಕಾರ್ಯ ಜೋರಾಗಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದ್ರೂ ಕೂಡ ಬಿಜೆಪಿಗಿರುವಷ್ಟು ಪ್ರಾಬಲ್ಯ ಅಥವಾ ಬಲ ಜೆಡಿಎಸ್ಗಂತೂ ಈಗ ಸದ್ಯಕ್ಕಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಈ ಸಭೆ ಕರೀತಿದ್ದಾರೆ. ಏನೆಲ್ಲ ಚರ್ಚೆಗಳಾಗಬಹುದು, ಏನೇನು ಟಾಸ್ಕ್ ಕೊಡ್ತಾರೆ ಶಾಸಕರಿಗೆ? ಈ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಹಾಸನದಲ್ಲಿ ಮಧ್ಯಾಹ್ನ ಸುಮಾರು 12:30ಕ್ಕೆ ಜೆಡಿಎಸ್ ಕೂಡ ಸಭೆ ಕರೆದಿರುವಂತದ್ದು. ಅದರಲ್ಲೂ 4 ಜಿಲ್ಲೆಗಳು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಆ ಮೂರು ಜಿಲ್ಲೆಗಳ ಮಾಜಿ ಶಾಸಕರು ಸೇರಿದಂತೆ ಎಲ್ಲರನ್ನೂ ಕೂಡ ಇವತ್ತು ಸಭೆಗೆ ಆಹ್ವಾನ ಮಾಡಿರುವಂತದ್ದು. ಮುಂಬರುವ ದಿನಗಳಲ್ಲಿ ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ತಾಲೀಮುಗಳನ್ನ ನಡೆಸಲಿಕ್ಕೆ, ಜೊತೆಗೆ ಚುನಾವಣೆಯ ಹಿನ್ನೆಲೆಯಲ್ಲಿ ಟಾಸ್ಕ್ ಅನ್ನು ನೀಡುವುದಕ್ಕೆ ಒಂದು ರೀತಿಯ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಯಾಕಂತಂದ್ರೆ ಹಾಸನವನ್ನು ಮೇಲ್ನೋಟಕ್ಕೆ ಸಾಕಷ್ಟು ಜೆಡಿಎಸ್ನವರು ಹಾಸನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿಂದೆ ಕೂಡ ಈಗ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನವರು ಸಂಸದರಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಹಿಡಿತವನ್ನು ತಪ್ಪಿಸ್ಲಿಕ್ಕೆ ಮತ್ತೆ ತನ್ನ ಹಿಡಿತ ಸಾಧಿಸ್ಲಿಕ್ಕೆ ಜೆಡಿಎಸ್ ಇಲ್ಲಿ ಈ ಮಟ್ಟದ ಅಂದ್ರೆ ಈ 3 ಜಿಲ್ಲೆಗಳ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲಾ ಜೆಡಿಎಸ್ ನ ಮುಖಂಡರುಗಳು, ಶಾಸಕರುಗಳಾಗಿರ್ಬೋದು, ಮಾಜಿ ಶಾಸಕರುಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಈ ಮೀಟಿಂಗಿಗೆ ಆಹ್ವಾನ ಮಾಡಿದ್ದಾರೆ. ಜೊತೆಗೆ ಎಲ್ಲಿ ಕಳೆದುಕೊಂಡಿದ್ದಂತಹ ಜಾಗವನ್ನು ಮತ್ತೆ ಅದೇ ಇದರಲ್ಲಿ ಎತ್ತಬೇಕು ಅನ್ನುವ ದೃಷ್ಟಿಯನ್ನಿಟ್ಟುಕೊಂಡು ಜೆಡಿಎಸ್ನವರು ಇವತ್ತು 12:30ಗೆ ಸಭೆಯನ್ನು ಕೂಡ ಕರೆದಿರುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವ ಮಾಹಿತಿ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.